ದೀಪಕ್, ಇಲ್ಲಿ ಏನಾಗುತ್ತೆ, ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗ್ಲಿ ಒಂದು ಪಾರ್ಟಿಗೆ ಯಾರೇ ರಾಜ್ಯಾಧ್ಯಕ್ಷರಾದಾಗ ಅವ್ರ ಜೇಬು ಬಹಳ ಉದ್ದ ಇರಬೇಕು ಅಂತ ಮಾತಾಡ್ತಾರೆ. ಯಾರೇ ಅಧ್ಯಕ್ಷರಾಗಿದ್ದಾಗ, ಎಸ್ಪೆಷಲಿ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ತುಂಬಾ ದೊಡ್ಡ ಜೇಬು ಬಳಸ್ಕೊಂಡಿರ್ಬೇಕು ಅವರು ಅಂತ. ಏನಕ್ಕೆ ಅಧಿಕಾರದಲ್ಲಿ ಇದ್ದಾಗ ಏನಾಗ್ಬಿಡುತ್ತೆ ಅಂದ್ರೆ ಅನೇಕ ರ್ಯಾಲಿ ಬರ್ತವೆ, ಪ್ರತಿಭಟನೆಗಳು ಬರ್ತವೆ, ಒಂದು ಸಮಾವೇಶಗಳು ಮಾಡ್ಬೇಕಾಗತ್ತೆ. ಖರ್ಚು ಮಾಡೋದು ಯಾರು ಅಂದ್ರೆ ರಾಜ್ಯಾಧ್ಯಕ್ಷ ತಲೆ ಮೇಲೆ ಹಾಕ್ತಾರೆ. ಯಾರೇ ಯಾವ ಪಾರ್ಟಿಲಿ ಇದ್ರು ಅಷ್ಟೇನೆ. ಜೇಬ್ ಏನಾದ್ರು ನಾನು ತೂತಿದೆ, ನನ್ನ ಜೇಬ್ ಚಿಕ್ಕದು ಅಂದ್ರೆ ಚೇಂಜ್ ಮಾಡಕ್ ನೋಡೋಣ ಅಂತಾರೆ. DK ಕ್ಲೈಮ್ ಮಾಡೋದು ಹೇಗಿದೆ ಅಂದ್ರೆ, ಪಾರ್ಟಿ ಅಧಿಕಾರದಲ್ಲಿ ಇಲ್ಲದಿದ್ದ ಕಾಲದಲ್ಲಿ ಮನುಷ್ಯ ನಾನು ಓಡಾಡಿದ್ದೀನಿ, ಭಾರತ್ ಜೋಡೋ ಯಾತ್ರೆವರೆಗೂ ಕೂಡ ನನಗೆ DK ಸ್ಪಾನ್ಸರ್ ಮಾಡಿದ್ರೆ ಆಶ್ಚರ್ಯ ಏನಿಲ್ಲ. ತುಂಬಾ ರಾಜ್ಯಗಳ ಅಧಿಕಾರದಲ್ಲಿ ಇರ್ಲಿಲ್ವಲ್ಲ ಇವರು. ಹಾಗಾಗಿ DK ಕೇಳೋದು ಕೂಲಿ, ಅವತ್ತು ನಾನು ಕಷ್ಟಪಟ್ಟಿದ್ದೀನಿ. ಇದು ಕೂಲಿಗೆ ಇದು ಮ್ಯಾಚ್ ಆಗುವಂತ ವಿಚಾರನ CM ಪೋಸ್ಟ್ ಅನ್ನೋದು DCM ಮಾಡಿದೀವಿ, ಬೆಂಗಳೂರು ಇನ್ಚಾರ್ಜ್ ಕೊಟ್ಟಿದೀವಲ್ಲಪ್ಪ, ನಿಮ್ಗೆ ಇನ್ನೇನ್ ಬೇಕಪ್ಪ ಕೇಳಬಹುದೇನೋ. ಸಾಕಷ್ಟು ಕೂಲಿ ಅಥವಾ ಸಿದ್ದರಾಮಯ್ಯನವರು ಅಂತ ವರ್ಚಸ್ ಇದೆ, ಅಕ್ರಾಸ್ ದಿ ಕರ್ನಾಟಕ ಐಡೆಂಟಿಟಿ ಇದೆ ಅವ್ರಿಗೆ, ಅವ್ರ ಮಾತು ನಡೆಯುತ್ತೆ, ಜಾತಿ ಬಲ ಇದೆ, ಒಂದಷ್ಟು ಜನ 80-90 ಶಾಸಕರಿದ್ದಾರೆ. ಈ ಥಿಯರಿ ಮೇಲೆ ಹೋಗ್ತಾ ಇದೆ ಕಾಂಗ್ರೆಸ್ನ ಕಥೆ ಅಂತ. ರಮಾಕಾಂತ್, ನಿಮ್ ಪ್ರಶ್ನೆ ಕರೆಕ್ಟ್ ಆಗಿದೆ. ಆದ್ರೆ ಒಂದು ಎನಿ ಪೊಲಿಟಿಕಲ್ ಪಾರ್ಟಿ, ಅದರಲ್ಲೂ ವಿಶೇಷವಾಗಿ ಇಡೀ ದೇಶದಲ್ಲಿ ತನ್ನ ಅಸ್ತಿತ್ವವನ್ನ ಒಂದ್ ರೀತಿ ಚುನಾವಣೆಯಿಂದ ಚುನಾವಣೆಗೆ ಕಳ್ಕೊತಾನೆ ಬರ್ತಾ ಇರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕವನ್ನ ಉಳಿಸ್ಕೊಳ್ಳೇಬೇಕಾದಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು. ಎರಡನೇದಾಗಿ ಕರ್ನಾಟಕ ಅಂತ ಹೇಳಿ ಬರ್ತಾ ಇದ್ದಾಗನೆ ಅದು ಸಿದ್ದರಾಮಯ್ಯನೋ ಅಥವಾ ಅದು DK ಶಿವಕುಮಾರ್ ಅಂತ ಏನಾದ್ರು ಪ್ರಶ್ನೆ ಮಾಡ್ಕೊಂಡ್ರೆ ಹೈಕಮಾಂಡ್, ಅಲ್ಲಿ ನಿಶ್ಚಯವಾಗಿ ಸಿದ್ದರಾಮಯ್ಯನವರೇ ಹೈಕಮಾಂಡ್ಗೆ ಗೋಚರ ಆಗುವಂತದ್ದು ಒಂದು. ಎರಡನೇದಾಗಿ ಈಗ KPCC ಅಧ್ಯಕ್ಷ ಆದವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಅಲಿಖಿತವಾದಂತ ನಿಯಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಕೂಡ ಹಿಂದಿನ ಇತಿಹಾಸಗಳನ್ನ ನೋಡಿದಂತ ಸಂದರ್ಭದಲ್ಲಿ ಅಂತ ಸಂದರ್ಭಗಳು ತುಂಬಾ ಕಡಿಮೆ ಆಗಿರುವಂತದ್ದು. ಆದ್ರೆ ಇಲ್ಲಿ ನೀವು ಪ್ರಸ್ತಾಪ ಮಾಡಬೇಕಾದ್ರೆ ಒಂದು ದಲಿತ ಮುಖ್ಯಮಂತ್ರಿ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಅದನ್ನ ನಾನು ನಿಮ್ಗೆ ಈ ಕ್ಷಣಕ್ಕೆ ನಾನು ಗಮನಕ್ಕೆ ತರಲೇಬೇಕಾಗ್ತದೆ. ನೋಡಿ, ದಲಿತ ಮುಖ್ಯಮಂತ್ರಿ ಅನ್ನೋ ಅಸ್ತ್ರ ಇದೆಯಲ್ಲ, ಅದು ಬಿಜೆಪಿ ಅಥವಾ ವಿರೋಧ ಪಕ್ಷಗಳಿಗೆ ಅದು ಕತ್ತಿಯಾಗಿ ಬಳಕೆ ಆಗ್ತಾ ಇದ್ರೆ, ಕಾಂಗ್ರೆಸ್ಗೆ ಅದು ಗುರಾಣಿಯಾಗಿ ಬಳಕೆ ಆಗ್ತಾ ಇದೆ. ಕಾಂಗ್ರೆಸ್ ಡಿಫೆನ್ಸ್ಗೆ ಬಳಸ್ತಾ ಇದೆ, ಬಿಜೆಪಿ ಮತ್ತೆ ಇತರೆ ವಿಪಕ್ಷಗಳು ಅದನ್ನ ದಾಳಿಗೆ ಬಳಸ್ತಾ ಇದಾವೆ. ಆದ್ರೆ ಆ ಎರಡು ಏನ್ ಅಸ್ತ್ರಗಳನ್ನ ಬಳಸ್ತಾ ಇದ್ದಾರೆ, ಅದರಿಂದ ದಲಿತ ಸಮುದಾಯಕ್ಕೆ ಕರ್ನಾಟಕ ರಾಜಕಾರಣದಲ್ಲಿ ನ್ಯಾಯ ಸಿಕ್ಕಿದ್ಯಾ, ಆ ವ್ಯಾಕ್ಯೂಮ್ ಫಿಲ್ ಆಗಿದ್ಯಾ? ಯಾಕೆಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ನಾವು ಕಂಡಂತ 23 ಜನ ಮುಖ್ಯಮಂತ್ರಿಗಳಲ್ಲಿ ಒಕ್ಕಲಿಗರು 6 ಜನ ಆಗಿದ್ದಾರೆ, ಲಿಂಗಾಯತರು 9 ಜನ ಆಗಿದ್ದಾರೆ, ಹಿಂದುಳಿದ ವರ್ಗದವರು 4 ಜನ ಆಗಿದ್ದಾರೆ, ಬ್ರಾಹ್ಮಣ ಸಮುದಾಯದವರು 2 ಆಗಿದ್ದಾರೆ. ಆದ್ರೆ 1,10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ದಲಿತ ಸಮುದಾಯ ಇವತ್ತು ಕೂಡ ಕೇವಲ ಒಂದು ಪಾರ್ಟಿಗೆ ಕತ್ತಿಯಾಗಿ ಇನ್ನೊಂದು ಪಾರ್ಟಿಗೆ ಗುರಾಣಿಯಾಗಿ ಬಳಕೆ ಆಗ್ತಾ ಇರುವಂತದ್ದಿಲ್ಲ ಕರ್ನಾಟಕ ರಾಜಕಾರಣದ ಬಹುದೊಡ್ಡ ದುರಂತ.